ಇಷ್ಟು 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 ಇಷ್ಟ. ಅಯ್ಯೋ, ಅಶೋಕ್ ಅಂಕಲ್ ನಿಂಗೆ ಯಾಕೆ ಅಷ್ಟೊಂದು ಇಷ್ಟ? ಅವರು ನನ್ನ ಮುದ್ದು ಮಾಡ್ತಾರೆ. ಅಮ್ಮ ಏನಾದ್ರು ನಂಗೆ ಬೈದ್ರೆ ಅದಿತಿದೇನು ತಪ್ಪಿಲ್ಲ ಅಂತ ಅವ್ರು ನನಗೆ ಸಪೋರ್ಟ್ ಮಾಡ್ತಾರೆ. ಅವ್ರ ಜೊತೆಲಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ನನ್ಗೇನ್ ಬೇಕಂತ ಕೇಳಿ ಅದನ್ನೇ ಕೊಡಿಸ್ತಾರೆ. ನಾವು ನಮ್ಮ ಮನೇಲಿದ್ದಾಗ ಅಶೋಕ್ ಅಂಕಲ್ ನಮ್ಮ ಮನೆಗೆ ಬಂದಾಗ ಅಮ್ಮನಿಗೆ ನಂಗೆ ಖುಷಿ ಆಗ್ತಾ ಇತ್ತು. ಅವರು ಮನೇಲಿರೋವರೆಗೂ ನಾವೆಲ್ಲರೂ ಖುಷಿಯಾಗಿರ್ತಾ ಇದ್ವಿ. ಅವ್ರು ಹೋಗಿದ ಮೇಲೆ ಅಯ್ಯೋ ಅಂಕಲ್ ಹೋಗ್ರಿ ಅಂತ ಬೇಜಾರಾಗ್ತಾ ಇದ್ವಿ. ಪುಟ್ಟ, ಅಶೋಕ್ ಅಂಕಲ್ ನಿಮ್ಮ ಅಪ್ಪ ಆಗ್ಬೇಕು ಅಂದ್ರೆ ಒಂದ್ ದಾರಿ ಇದೆ. ನಾವ್ ಹೇಳ್ದಂಗೆ ಮಾಡ್ತೀಯಾ? ಓ, ನೀವ್ ಹೇಳ್ದಂಗೆ ಮಾಡ್ತೀನಿ. ನಿಮ್ಮಮ್ಮನ ಹತ್ರ ಹೋಗಿ ಅಶೋಕ್ ಅಂಕಲೇ ನಂಗ ಅಪ್ಪ ಆಗ್ಬೇಕು ಅಂತ ತುಂಬಾ ಹಠ ಮಾಡು. ಆಗ ನಿಮ್ಮಮ್ಮ ಅಶೋಕ್ ಅಂಕಲ್ನ ಮದ್ವೆ ಆಗ್ತಾರೆ. ಆಗ ಅಶೋಕ್ ಅಂಕಲ್ ನಿನಗಪ್ಪ ಆಗ್ತಾರೆ. ಅದಿತಿ, ನಿಮ್ಮಮ್ಮ ಅಶೋಕ್ ಅಂಕಲ್ನ ಮದ್ವೆ ಆದ್ರೆ ಅವ್ರ ನಿಂಗ ಅಪ್ಪ ಹತ್ರ. ಅಷ್ಟೊತ್ತಿ ನೀನ್ ಅವ್ರನ್ನ ಅಪ್ಪ 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 ಅಂತ ಕರೀಲಕ್ಕ. ಅಷ್ಟೇ ಅಲ್ಲ, ಅವ್ರೆ ನಿನ್ನ ದಿನ ಸ್ಕೂಲಿಗೆ ಕರ್ಕ ಹೋತ್ರ, ಸ್ಕೂಲಿಂದ ಮನಿ ಕರ್ಕ ಬತ್ರು. ಈ ಪೇರೆಂಟ್ಸ್ ಮೀಟಿಂಗಿಗೆಲ್ಲ ಅವರೇ ಬತ್ರು. ಪಾರ್ಕಿಗೆಲ್ಲ ಸುತ್ತಾಡು ಕರ್ಕ ಹೋತ್ರು. ನೀ ಎಂತ ಕೇಂತಿಯೋ ಸ್ವೀಟು, ಚಾಕ್ಲೇಟು, ಬಿಸ್ಕೆಟ್ ಎಲ್ಲ ತಂದು ಕೊಡ್ತ್ರು. ಅಷ್ಟೇ ಅಲ್ಲ, ಹಾಲಿಡೇ ಈ ರಜಾ ದಿನ ಎಲ್ಲ ನಿನ್ನ ಊರಿಗೆ ಕರ್ಕೊ ಹೋತ್ರು. ಫುಲ್ ಎಂಜಾಯ್ ಮಾಡ್ಲಕ್ ಗೊತ್ತಿತ್ತಾ? ಹೌದಾ? ನಾನು ಅಮ್ಮನ ಹತ್ರ ಆಟ ಮಾಡ್ತೀನಿ. ಸರಿ, ಇವಾಗ ಆಟ ಆಡೋಣ. ಆಟನ ನಂಗೊಂದ್ ಸ್ವಲ್ಪ ಕೆಲ್ಸ ಇತ್ತು, ಹಿಂಗೋಯ್ ಹಂಗ್ ಬತ್ತಕ. ನೀನ್ ಆಟ ಆಡ್ತೀರಾ? ಬನ್ನಿ ಮರ್ರೆ. ಬಾಯ್ ಬಾಯ್. ಹುಡುಗರಿಗೂ ಗಾಂಜಾ ಸಿಕ್ಕಿರೋ ವಿಷಯಕ್ಕೂ ಯಾವ ಸಂಬಂಧನೂ ಇಲ್ಲ. ಅವ್ರ ಬ್ಯಾಗಲ್ಲಿ ಗಾಂಜಾ ಕೊಕೇನ್ ಸಿಕ್ಕಿರೋದು, ತಕ್ಷಣ ಪೊಲೀಸ್ ಬಂದಿತ್ತು, ಇದೆಲ್ಲ ಪ್ಲ್ಯಾನ್ ಅಂತ ಅನಿಸ್ತಾ ಇಲ್ಲ? ಬೇಕಾದ್ರೆ ಹುಡುಗರದು ಕಾಲೇಜ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಯಾವ ಪೆಡ್ಲರ್ಗೂ ಕಾಲ್ ಹೋಗಿರಲ್ಲ. ಪಾಪ ಹುಡುಗರು ಪಾಪ್ತವ್ರು, ಅವ್ರಿಗೆ ಯಾವ ಸಂಬಂಧನೂ ಇಲ್ಲ. ನನ್ನ ಪ್ರಕಾರ ಯಾರೋ ಇದನ್ನ ಪ್ಲ್ಯಾನ್ ಮಾಡಿದ್ದಾರೆ. ಇದರಲ್ಲಿ 1 ಲಕ್ಷ ಇದೆ, ಅಡ್ವಾನ್ಸ್ ಅಂತ ಇಟ್ಕೊಳ್ಳಿ. ಆದಷ್ಟು ಬೇಗ ಬೇಲ್ಗೆ ಅಪ್ಲೈ ಮಾಡಿ. ಮೊದಲು ಅವ್ರು ಆಚೆ ಬರೋಕ್ಕೆ ವ್ಯವಸ್ಥೆ ಮಾಡಿ. ಆಯಿತು ಸರ್, ಬರ್ತೀನಿ ಸರ್. ಆಯ್ತು ಸರ್, ಥ್ಯಾಂಕ್ ಯು. ಬೇಲ್ ಸಿಗುತ್ತಲ್ವಾ ಅಶೋಕ್? ಹಾಂ, ಖಂಡಿತ ಸಿಗುತ್ತೆ. ನೋಡೋಣ, ಸ್ವಲ್ಪ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿಸ್ತೀನಿ. ದೊಡ್ಡ ವ್ಯಕ್ತಿಗಳಿಂದ ಕಾಲ್ ಮಾಡಿಸ್ತೀನಿ. ಅಶೋಕ್ ರಚನಿ ಇಲ್ಲೇನ್ ಮಾಡ್ತಾ ಇದ್ದಾರೆ? ನನಗೇನೋ ಬೇರೆ ಕೆಲಸ ಇದೆ ಅಂತ ಹೇಳಿದ್ರು, ಆದ್ರೆ ಇಬ್ರು ಒಟ್ಟಿಗೆ ಇಲ್ಲಿ ಹಾಕಿದ್ದಾರೆ. ಹಲೋ, ರಜನಿ ಆಫೀಸಿಗೆ ಬಂದಿಲ್ವಾ ಅಮಿತ್? 2 hours ಪರ್ಮಿಷನ್ ತಗೊಂಡಿದ್ದಾರೆ ಮೇಡಮ್. ಯಾವಾಗ ಇನ್ಫಾರ್ಮ್ ಮಾಡಿದ್ರು? ಬೆಳಗ್ಗೆನೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ರು ಮೇಡಮ್. ಸರಿ ಆಯ್ತು. ಓಕೆ ಮೇಡಮ್. ಅಂದ್ರೆ ಇದು ಆಕಸ್ಮಿಕ ಭೇಟಿ ಅಲ್ಲ, ಬೆಳಗ್ಗೆನೆ ಪ್ಲಾನ್ ಮಾಡಿದ್ದಾರೆ. ಮತ್ತೆ ನನಗೆ ಯಾಕೆ ಬೇರೆ ಕೆಲಸ ಇದೆ ಅಂತ ಹೇಳಿದ್ರು? ನಾನೇ ಯಾಕೆ ಫೋನ್ ಮಾಡ್ಲಿ? ಡೈರೆಕ್ಟಾಗಿ ಕೇಳ್ತೀನಿ. ಏನ್ ಸರ್, ಏನ್ ಮಾಡ್ತಿದ್ದೀರಾ ಇಲ್ಲಿ? ಅದೇ ಹೇಳಿದ್ನಲ್ಲ, ಇವ್ರ ತಮ್ಮಂದ್ರದ್ದು ಬೇಲ್ ವಿಚಾರದ ಬಗ್ಗೆ ಲಾಯರ್ ಹತ್ರ ಮಾತಾಡಬೇಕಾಗಿತ್ತು.
ಅದಕ್ಕೆ ಲಾಯರ್ನ ಮೀಟ್ ಮಾಡೋಕ್ಕೆ ಅಂತ ಬಂದಿದ್ದೆ. ಅದನ್ನೇ ನಾನು ಕೇಳ್ದಾಗ ಹೇಳ್ಬೋದಿತ್ತು ತಾನೆ. ಬೇರೆ ಏನೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಯಾಕೆ ಸುಳ್ಳು ಹೇಳಿದ್ರಿ?